ನಮಸ್ತೆ ವೀಕ್ಷಕರೇ. ಕಿಡ್ನಿ ವೈಫಲ್ಯ, ಈ ಕಿಡ್ನಿ ವೈಫಲ್ಯದ ಸಮಸ್ಯೆಗೆ ಮೂಲ ಕಾರಣಗಳೇನು ಅನ್ನೋದನ್ನು ತಿಳಿಸ್ಕೊಳ್ಳೋಣ. ಮೊದಲನೇ ಕಾರಣ ಅಂತ ಹೇಳಿದ್ರೆ, ನೀರನ್ನು ತುಂಬ ಕಡಿಮೆ ಬಳಕೆ ಮಾಡುವಂಥ ವ್ಯಕ್ತಿಗಳಲ್ಲಿ ಕಿಡ್ನಿ ವೈಫಲ್ಯ ಕಾಣಿಸ್ಕೊಳ್ಳುತ್ತೆ. ಎರಡನೇದಾಗಿ ಹೆಚ್ಚು ಮಸಾಲ ಐಟಮ್ಗಳನ್ನು ಅಂದರೆ ಸ್ಪೈಸಿ ಫುಡ್ಗಳು, ಕರಿದಂಥ ಪದಾರ್ಥಗಳು ಮತ್ತು ಹೊರಗೆ ತಿಂತಕ್ಕಂಥ ಜಂಕ್ ಫುಡ್ಸ್ಗಳು, ಬೇಕ್ರಿ ಐಟಮ್ಗಳು, ವಿಪರೀತ ಪ್ರತಿನಿತ್ಯ ಹೊರಗೆ ಆಹಾರ ತಿನ್ನೋರಲ್ಲಿ ಅಂಗಾಂಗಗಳ ವೈಫಲ್ಯ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಕಿಡ್ನಿ ವೈಫಲ್ಯ ಕೂಡ ಒಂದು. ಮೂರನೇದಾಗಿ ಹೆಚ್ಚಿನ ಔಷಧಿಗಳನ್ನು ಬಳಸೋದ್ರಿಂದ, ಕೆಮಿಕಲ್ ಮೆಡಿಸನ್ಗಳನ್ನು ಪ್ರತಿನಿತ್ಯ ಬಳಸೋರಲ್ಲಿ ಕಿಡ್ನಿ ವೈಫಲ್ಯದ ಸಮಸ್ಯೆ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ನಾಲ್ಕನೇದಾಗಿ ದುಶ್ಚಟಗಳು, ಡ್ರಿಂಕ್ಸ್ ಇರ್ಬೋದು, ತಂಬಾಕು, ಸ್ಮೋಕಿಂಗ್ ಮಾಡೋದು, ಬೀಡಿ, ಸಿಗರೇಟು, ತಂಬಾಕು, ಮದ್ಯಪಾನ, ಈ ರೀತಿಯ ಕೆಟ್ಟ ಚಟಗಳಿರೋರಿಗೆ, ಜೊತೆಗೆ ಕಾಫಿ ಟೀಯನ್ನು ಹೆಚ್ಚಾಗಿ ಸೇವನೆ ಮಾಡೋವಂಥವ್ರಿಗೆ ಕಿಡ್ನಿ ವೈಫಲ್ಯದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಐದನೇದಾಗಿ ಒತ್ತಡದ ಬದುಕು, ತುಂಬ ಸ್ಟ್ರೆಸ್ಫುಲ್ ಲೈಫಲ್ಲಿದ್ದರೆ ರಾತ್ರಿ ನಿದ್ರೆ ಸರಿಯಾಗಿ ಮಾಡಲ್ಲ, ಹಗಲಲ್ಲಿ ಸರಿಯಾಗಿ ಊಟ ಮಾಡೋದಿಲ್ಲ, ಯಾವಾಗಲೂ ಒಂದು ಮಾನಸಿಕ ಒತ್ತಡದಲ್ಲಿರ್ತಕ್ಕಂಥದ್ದು, ಈ ರೀತಿಯ ಸ್ಟ್ರೆಸ್ಫುಲ್ ಲೈಫ್ ಏನಾದರೂ ನೀವು ನಿಮ್ಮ ಜೀವನದಲ್ಲಿದ್ದು ಹೆಚ್ಚಿನ ಚಿಂತೆಯನ್ನು ಮಾಡ್ತಾ ಇರೋವಂಥವ್ರಿಗೆ ಕೂಡ ಕಿಡ್ನಿ ವೈಫಲ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಅತಿ ಮುಖ್ಯವಾದ ಮೂಲ ಕಾರಣಗಳನ್ನು ಕಿಡ್ನಿ ವೈಫಲ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಗಮನದಲ್ಲಿ ಇಟ್ಕೊಳ್ಬೇಕು. ಇಂಥ ತಪ್ಪುಗಳನ್ನು ಮಾಡಬಾರ್ದು ಮತ್ತು ಮುಂದೆ ಆ ಸಮಸ್ಯೆ ಬರಬಾರ್ದು ಅನ್ನೋರು ಕೂಡ ಈ ಎಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ನಮಸ್ಕಾರ.